ನನ್ನ ವಂದನೆ ನಡೆಸ್ತಾ ಒಂದೆರಡು ಮಾತನ್ನು ಮಾತಾಡ್ತೇನೆ. ಹಿಂದಿನ ರೀತಿಯಲ್ಲಿ ಇವತ್ತು ಜನಕುರುಬರು ಇಲ್ಲ, ದಲಿತರು ಇಲ್ಲ. ಈಗ ಒಂದು ಅರ್ಧ ಲೆವೆಲ್ಗೆ ಬಂದಿದ್ದಾರೆ. ಅದು ಬಂದಿರೋ ಕಾರಣ ಏನು ಅಂತಂದರೆ ಈ ಡೀಡ್ ಸಂಸ್ಥೆ. ಈ ಡೀಡ್ ಸಂಸ್ಥೆಗೆ ನೀವು ಬೆಂಬಲವನ್ನು ಕೊಟ್ಟು ಇಷ್ಟು ಜನ ಬರೋದಲ್ಲ, ತುಂಬ ಜನ ಬರಬೇಕು. ಒಂದು ಹೋರಾಟದಲ್ಲಿ ಬಲವಿರುತ್ತದೆ, ಒಗ್ಗಟ್ಟಿನಲ್ಲಿ ಬಲವಿರುತ್ತೆ. ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ. ನೀವು ಮಾತ್ರ ಸಾಯೋದು, ನಾನು ಸಾಯ್ತೀನಿ, ಇಲ್ಲಿರೋರೆಲ್ಲ ಸಾಯ್ತೀವಿ. ಅದರಲ್ಲಿ ಒಂದು ಒಗ್ಗಟ್ಟು ಇದ್ದು ಒಗ್ಗಟ್ಟಿನಲ್ಲಿ ಬಲ ಪಡೆದು ಹೊಡೆದಾಟ ಮಾಡೋದಲ್ಲ, ಹೋರಾಟನ ಮಾಡಿ ನಾವು ಒಂದು ಲೆವೆಲಿಗೆ, ಇನ್ನೂ ಸರಿಯಾದ ಲೆವೆಲಿಗೆ ಬರಬೇಕಾದ್ರೆ ಆ ರೀತಿ ಆಗಬೇಕು. ಮತ್ತು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಎಲ್ಲರೂ ಒಂದು ದಿನ ಸಾಯೋದೆ. ಸಾಯುವಾಗ ನಾವೇನು ಹೊತ್ಕೊಂಡು ಹೋಗೋದಿಲ್ಲ, ಬರುವಾಗ ನಾವೇನು ಹೊತ್ಕೊಂಡು ಬರೋದಿಲ್ಲ. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಇರ್ತದೆ. ಆ ಒಳ್ಳೆಯದನ್ನು ಬೆಳೆಸ್ಕೊಂಡ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಒಬ್ಬ ಒಳ್ಳೆಯವರನ್ನ ನಾವು ಮುಂದುಗಡೆ ಹೊಗಳಿ ಹಿಂದುಗಡೆ ದೂರಿದರೆ ನಿಮಗೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ. ಇದನ್ನು ಅರಿತು ನೀವೆಲ್ಲ ಒಟ್ಟಾಗಿ ಒಂದಾಗಿ ನಾವೆಲ್ಲ ಕೂಡಿ ಹೋರಾಟ ಮಾಡಿದರೆ ನೀವು ಇನ್ನೂ ಮುಂದೆ ಹೆಚ್ಚಿನ ಲೆವೆಲಿಗೆ ಬಂದು ಈ ಸರ್ಕಾರದ ಮನಸ್ಸನ್ನು ಸೆಳೆದು ನಿಮ್ಮ ಅಧಿಕಾರವನ್ನು ನೀವು ಪಡೆಯುವುದು ಅಂತ ಹೇಳ್ಕೊಳ್ತಾ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನಿಮಗೆಲ್ಲ ನನ್ನ ಧನ್ಯವಾದ.